ಪಂಚ ಗ್ಯಾರಂಟಿ ಯೋಜನೆಯ ಮೂಲಕ ಜನರ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಇದೇ ಪಂಚ ಗ್ಯಾರಂಟಿ ಯೋಜನೆಯಿಂದಾಗಿ ಬೊಕ್ಕಸ ಖಾಲಿ ಮಾಡಿಕೊಂಡು ಕೂತಿದೆ. ಜನರ ಗಮನ ಬೇರೆ ಕಡೆಗೆ ಸೆಳೆಯಲು ಇಲ್ಲಸಲ್ಲದ ವಿಚಾರ ಎತ್ತಿಕೊಂಡು ರಾಜ್ಯದ ಜನರಲ್ಲಿ ಗೊಂದಲ ಮೂಡಿಸುತ್ತಿದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಹೇಳಿದರು. ದೇಶದಲ್ಲಿ ಮತದಾರರ ಪಟ್ಟಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಭಿಯಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಬೂತ್ ಏಜೆಂಟರಿಗಾಗಿ ಇಲ್ಲಿನ ಜೈನ ಭವನದಲ್ಲಿ BLO 2 ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜನ ಮತ ಮಾರಲಿಲ್ಲ. ಆದರೆ ರಾಜ್ಯದ ಇತರ ಕಡೆ ಆಮಿಷಗಳನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತದಾರರು ಮತ್ತೆ ಜಾಗೃತರಾಗುವ ಅನಿವಾರ್ಯತೆ ಇದೆ ಎಂದು ಅವರು ಹೇಳಿದರು. ಆಪರೇಷನ್ ಸಿಂಧೂರ ಮತ್ತು ಸರ್ಜಿಕಲ್ ದಾಳಿಯ ನಂತರ ತಾಯಿ ಭಾರತಿ ವಿಶ್ವಮುಖದಲ್ಲಿ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜ ಆರೋಹಣ ಮಾಡಲು ಸಾಧ್ಯವಿಲ್ಲದ ಸ್ಥಿತಿಯಿತ್ತು. ಈಗ ಅಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. 70 ವರ್ಷಗಳ ಆಡಳಿತಾವಧಿಯಲ್ಲಿ ನಮಗೆಲ್ಲ ಒಂದು ಆತಂಕವಿತ್ತು. ನಮ್ಮ ದೇಶ ಪರಮ ವೈಭವದತ್ತ ಹೋಗುವುದು ಎಂಬ ಭಯವಿತ್ತು. ಆದರೆ ಕಳೆದ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಸಿಕ್ಕಿದ ಮೇಲೆ ತಾಯಿ ಭಾರತಿ ಪರಮ ವೈಭವದತ್ತ ಸಾಗುತ್ತಿದ್ದಾಳೆ ಎಂದು ಬೊಟ್ಯಾಡಿಯವರು ಹೇಳಿದರು. ಆ ಕಾರಣಕ್ಕೆ ನಾವು ನೀವೆಲ್ಲರೂ ಈ ದೇಶಕ್ಕೆ ಒಂದು ಭದ್ರ ಬುನಾದಿ ಹಾಕುವ ಕಾರಣಕ್ಕೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಕೆಲಸ ಮಾಡ್ತಾ ಬಂದಿದ್ದೀರಿ. ಇವತ್ತು SIR ಅನ್ನ ಜಾರಿಗೆ ತರುವ ಮುಖಾಂತರ ಯಾವ ರೀತಿ ಅಂದರೆ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ SIR ತರಬೇಕನ್ನೋಂಥ ವಿಚಾರದಲ್ಲಿ ಅದಕ್ಕೆ ಸಹಮತವನ್ನು ಸೂಚಿಸಿತು. ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಇದನ್ನು ವಿರೋಧಿಸ್ತಾ ಬಂದ ಕಾರಣ ಇಷ್ಟೇ ಬಂಧುಗಳು. ಯಾಕಂದ್ರೆ ಯಾವ ಕಾರಣಕ್ಕಂದ್ರೆ ಇಡೀ ದೇಶದಲ್ಲಿ ಬಾಂಗ್ಲಾ ನುಸುಳುಕೋರರು 1987ರಿಂದ ಹಿಂದೆ ಯಾರು ಬಾಂಗ್ಲಾ ನುಸುಳುಕೋರರು ಬಂದರೆ ಸುಮಾರು ಅಸ್ಸಾಂ ಆ ಭಾಗದಲ್ಲಿ 40% ಅವರು ಮತದಾರರಾಗಿದ್ದಾರೆ. ಅದನ್ನು ಪರಿಷ್ಕರಣೆ ಮಾಡುವ ಕೆಲಸಕ್ಕೆ ಇವತ್ತು ದೇಶದ ಚುನಾವಣಾ ಆಯೋಗ ಕೈ ಹಾಕಿದೆ. ಆ ಕಾರಣಕ್ಕೆ ನಾವು ನೀವೆಲ್ಲರೂ ಈ BLO 2 ಕಾರ್ಯಾಗಾರದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಉದಾಹರಣೆಗೆ ನೋ ಎಲಿಜಿಬಲ್ ಸಿಟಿಸನ್ ಈಸ್ ಲೆಫ್ಟ್ ಔಟ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಜೆ ಅವ ಎಲಿಜಿಬಲ್, ಅವನಿಗೆ ಅರ್ಹತೆ ಉಂಟು, ಅವನ ಮತದಾನ ಕಿತ್ತು ಹಾಕಬಾರ್ದು. ಅದರ ಜೊತೆಗೆ ಯಾರು ಮತದಾನ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ, ಎರಡೆರಡು ಕಡೆ ಮತದಾನ ಮಾಡ್ತಾರೆ, ಅವರನ್ನು ಪರಿಷ್ಕರಣೆ ಮಾಡುವ ಮುಖಾಂತರ, ಅವರನ್ನು ರಿಜೆಕ್ಟ್ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ನಾವು ಹೊರಟಿದ್ದೇವೆ. ನಾನು ಈಗಾಗಲೇ ಅಂದೆ, ಕಾಂಗ್ರೆಸ್ ವಿರೋಧ ಮಾಡ್ತಾ ಬಂದ ಕಾರಣ ಇಷ್ಟೇ. ಒಬ್ಬ ವ್ಯಕ್ತಿ ಪುತ್ತೂರಲ್ಲಿ ಮತದಾನ ಮಾಡ್ತಾನೆ, ಬೆಂಗಳೂರಲ್ಲಿ ಮಾಡ್ತಾನೆ, ಮಂಗಳೂರಲ್ಲಿ ಮಾಡ್ತಾನೆ. ಆ ರೀತಿಯ ಒಂದು ವಿಚಾರವನ್ನು ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಅಂದರೆ ಮತ ಚೋರಿ ಅಂತ ಏನು BJP ಮೇಲೆ ಆರೋಪ ಮಾಡ್ತಿದ್ದಾರೆ, ನಿಜವಾಗಿ ಅದನ್ನು ಮಾಡ್ತಾ ಬಂದದ್ದು ಕಾಂಗ್ರೆಸ್ನವರು. ಮಂಗಳೂರು ಕ್ಷೇತ್ರಕ್ಕೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ, ಕೇರಳದ ಕಾಸರಗೋಡಿನ ಆ ಭಾಗದಿಂದ ಬಂದು ಇರ್ತಕ್ಕಂಥ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿನಿಯರಿಗೆ ಮತದಾನ ಹಕ್ಕನ್ನು ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಅಂದರೆ ಕೇರಳದಲ್ಲೂ ಮತದಾನ ಮಾಡ್ತಾರೆ, ಮಂಗಳೂರಲ್ಲಿ ಮಾಡ್ತಾರೆ, ಮತದಾನ ಮಾಡ್ತಾರೆ. ಪುತ್ತೂರು ಭಾಗದಲ್ಲಿ ಕೂಡ ಇದ್ದಾರೆ. ಈಶ್ವರಮಂಗಲ ಆ ಕಡೆ ಹೋದರೆ ಕೇರಳ, ಇಲ್ಲಿ ಕೂಡ ಆ ರೀತಿಯ ಮತದಾನ ಮಾಡುವ ಮುಖಾಂತರ ದೇಶದ ರಾಜ್ಯದ ಚುಕ್ಕಾಣಿ ಹಿಡಿಯಲಿಕ್ಕೆ ಹೊರಟಿನ ಕಾಂಗ್ರೆಸ್. ವೇದಿಕೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ, ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು, ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯಕ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ, ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ, ಪುತ್ತೂರು ಮಂಡಲ ಪ್ರಭಾರಿ ಸುನಿಲ್ ಆಳ್ವಾ, ಪುತ್ತೂರು ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಶಿವಕುಮಾರ್ PB ಕಲ್ಲಿಮಾರ್, ಪುತ್ತೂರು ಗ್ರಾಮಾಂತರ ಮಂಡಲಾಧ್ಯಕ್ಷ ದಯಾನಂದ ಶೆಟ್ಟಿ ಉಚಿರೇಮಾರ್, ST ಮೋರ್ಚಾ ಜಿಲ್ಲಾಧ್ಯಕ್ಷ ಹರೀಶ್ ಬಿಚತ್ರೆ ಉಪಸ್ಥಿತರಿದ್ದರು. Anish, V4 News, Putturu. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.